ದುಡ್ಡು ಹಿಂಗೆ ಬಂದು ಹಿಂಗೆ ಹೊರಟೋಗ್ತಿದೆ, ಏನು ಮಾಡಲಿ ಅನ್ನೋದು ತುಂಬ ಜನರ ಪ್ರಶ್ನೆ. ಆದರೆ ನಿಮಗೆ ಗೊತ್ತಿರಲಿ, ದುಡ್ಡನ್ನು ಉಳಿಸಿದ್ರೆ ಮಾತ್ರ ದುಡ್ಡನ್ನು ಬೆಳೆಸಲಿಕ್ಕೆ ಸಾಧ್ಯ. ದುಡ್ಡೇ ಉಳಿತಿಲ್ಲ ಅನ್ನೋರಿಗೆ ಇಲ್ಲಿದೆ ಝೀರೋ ಬಜೆಟಿಂಗ್ ಸೂತ್ರ. ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ರಿವರ್ಸ್ ಬಜೆಟಿಂಗ್ ಸೂತ್ರವನ್ನು ಅಳವಡಿಸ್ಕೊಳ್ಳಿ. ಬಂದ ದುಡ್ಡನ್ನ ಲೆಕ್ಕನೇ ಸಿಗ್ತಿಲ್ಲ ಅಂತ ಹೇಳಿದ್ರೆ ಎನ್ವಲಪ್ ಸೇವಿಂಗ್ ಮೆಥಡ್ ನಿಮಗೆ ಬೆಸ್ಟ್. ಮಿಡಲ್ ಕ್ಲಾಸ್ ಮಂದಿ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ 50-30-20 ಸೂತ್ರವನ್ನು ಕಡ್ಡಾಯವಾಗಿ ತಿಳ್ಕೋಬೇಕು. ಬನ್ನಿ, ಉಳಿತಾಯ ಮಾಡಿ ಸ್ಥಿತಿವಂತರಾಗಲು ಈ 4 ಮ್ಯಾಜಿಕ್ ಸೂತ್ರಗಳನ್ನು ಈ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ದುಡ್ಡಿನ ವಿಷಯದಲ್ಲಿ ಬಹಳಷ್ಟು ಜನರ ಒಂದು ಕಂಪ್ಲೇಂಟ್ ಏನು ಗೊತ್ತಾ, ನಾವು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಹಾಗೆ ಬಂದ ದುಡ್ಡು ಹೀಗೆ ಹೋಗ್ತಾ ಇದೆ, ಖರ್ಚು ವೆಚ್ಚವನ್ನು ನಿಭಾಯಿಸೋದೇ ಕಷ್ಟ ಆಗಿದೆ, ಇನ್ನು ಉಳಿತಾಯ ಮಾಡೋದು ಹೇಗೆ ಅಂತ. ಎಸ್, ಅಂಥವರಿಗೋಸ್ಕರನೇ ಈ ಸ್ಪೆಷಲ್ ವಿಡಿಯೋ. ಸೊ ಇಲ್ಲಿ ನಿಮಗೆ ಹಣವನ್ನು ಉಳಿಸೋದಕ್ಕೆ ಪ್ರಾಕ್ಟಿಕಲ್ ಆಗಿ 4 ಮ್ಯಾಜಿಕ್ ಸೂತ್ರಗಳನ್ನು ಹೇಳ್ಕೊಡ್ತೀವಿ. ಎಸ್, ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಯಾಕೆ ತಡ, ಅವರನ್ನು ವೆಲ್ಕಮ್ ಮಾಡೋಣ. ದುಡ್ಡನ್ನು ಉಳಿಸುವಂಥ ಆ 4 ಮ್ಯಾಜಿಕ್ ಸೂತ್ರಗಳೇನು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರು, ದುಡ್ಡಿನ ಬಗ್ಗೆ ಬಹಳಷ್ಟು ಜನರ ಒಂದು ಕಂಪ್ಲೇಂಟ್ ಅಂತ ಹೇಳಿದ್ರೆ ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಉಳಿಸೋದಕ್ಕೆ ಆಗ್ತಾ ಇಲ್ಲ ಅಂತ. ಎಷ್ಟೇ ದುಡಿದ್ರೂ ದುಡ್ಡು ಉಳಿಸೋದಕ್ಕೆ ಸಾಧ್ಯನಾ? ಖಂಡಿತ ಶೇಷ. ಏನಂತ ಹೇಳಿದ್ರೆ ನೋಡಿ, ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ದುಡ್ಡನ್ನು ಉಳಿಸಿದ್ರೆ ಮಾತ್ರ ದುಡ್ಡನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಅಂತ ಹೇಳಿದ್ರೆ ಒಂದು ಮೈಂಡ್ ಸೆಟ್ ಅದು. ಕೆಲವರು ಸಣ್ಣ ಪ್ರಮಾಣದ ಅರ್ನಿಂಗ್ಸ್ ಇದ್ರೂ ಸಹಿತ ಉಳಿಸ್ತಾರೆ, ಕೆಲವರು ಸಾಕಷ್ಟು ದುಡ್ಡು ಬಂದರೂ ಉಳಿಸೋದಿಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಉಳಿತಾಯಕ್ಕೆ ಪ್ಲಾನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ದುಡ್ಡನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನೋಡಿ, ನಾನು ಕ್ವಿಕ್ ಆಗಿ ಒಂದು ಸಿನಾರಿಯೋ ಹೇಳ್ಬಿಡ್ತೀನಿ. ನನ್ನ ಸ್ನೇಹಿತ ಒಬ್ಬ ರವಿ ಅಂತ ಹೇಳಿ, ಆತನ ಸಂಬಳ 70,000 ರೂಪಾಯಿ. ಅವನ ಕಂಪ್ಲೇಂಟ್ ಏನಪ್ಪ ಯಾವಾಗಲೂ ಭೇಟಿ ಆದಾಗ ಅಂತ ಹೇಳಿದ್ರೆ, ನಂಗೆ ದುಡ್ಡೇ ಉಳಿತಿಲ್ಲ ಕಣ, ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ, ಹಿಂಗೆ ಬಂದು ದುಡ್ಡು ಹಿಂಗೆ ಹೊರಟೋಗ್ತಿದೆ ಅಂತ. ಯಾಕೆ ಅಂಥೇಳಿ ನಾನು ಒಂದು ದಿವಸ ನೋಡೇ ಬಿಡೋಣ ಅಂಥೇಳಿ, ಎಷ್ಟು ಖರ್ಚು ಮಾಡ್ತೀಯ ಹೇಳಪ್ಪ, ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ. 70,000 ನನ್ನ ಸಂಬಳ, ತಿಂಗಳಿಗೆ ಒಂದು 35,000-40,000 ರೂಪಾಯಿ ಖರ್ಚಾಗ್ಬೋದು, ಆದ್ರೂ ಕೊನೆಗೆ ಇನ್ನೊಂದು 20-25,000 ಎಲ್ಲಿ ಹೋಗ್ತಿದೆ ಗೊತ್ತಾಗ್ತಿಲ್ಲ ಅಂಥೇಳಿ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ ಒಂದು ಕೆಲಸ ಮಾಡು, ಒಂದು ಶೀಟ್ ತಗೋ, ಒಂದು ಶೀಟ್ ತಗೊಂಡು ದಿನಸಿಗೆ ಎಷ್ಟು ಖರ್ಚು ಮಾಡ್ತಿದ್ಯಾ, ನೀನು ಓಡಾಟಕ್ಕೆ ಎಷ್ಟು ಖರ್ಚು ಮಾಡ್ತಿದ್ಯಾ, ಆರೋಗ್ಯದ ವೆಚ್ಚ ಎಷ್ಟಾಗ್ತಿದೆ ಅಂದರೆ ಮೆಡಿಕಲ್ ಸ್ಟೋರು ಮತ್ತೊಂದು, ಅದಕ್ಕೆ ಎಷ್ಟು ಖರ್ಚು ಮಾಡ್ತಿದ್ಯಾ, ಮತ್ತೆ ಮನೆ ಬಾಡಿಗೆಗೆ ಎಷ್ಟು ಕಟ್ತಿದ್ಯಾ, ನಿಮ್ಮ ಮಕ್ಕಳ ಸ್ಕೂಲ್ ಫೀಸು ಟ್ಯೂಷನ್ ಫೀಸು ಎಷ್ಟು ಹೋಗ್ತಿದೆ, ಎಲ್ಲವನ್ನ ಲೆಕ್ಕ ಹಾಕು. ಮತ್ತೆ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ದು, ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದು, ಸಡನ್ ಆಗಿ ವೀಕೆಂಡ್ ಅಲ್ಲಿ ಶಾಪಿಂಗ್ ಹೋಗಿದ್ದು, ದುತ್ ಅಂತ ಅಮೆಝಾನ್ ಇಂದ ಟಿ ಶರ್ಟ್ ಖರೀದಿ ಮಾಡಿದ್ದು, ಮನೆಯವ್ರಿಗೇನೋ ಕೊಡ್ಸಿದ್ದು, ಇದೆಲ್ಲವನ್ನ ಬರೆಯಪ್ಪ ಅಂತ ಹೇಳಿದೆ. ಎಲ್ಲವನ್ನ ಬರೆದಾಗ ಆತನ ಖರ್ಚಿನ ಬಾಬ್ತು ಅವನು ಹೇಳಿದ್ದೆಷ್ಟು, 35,000-40,000 ರೂಪಾಯಿ ಅಂತ. ಆದ್ರೆ 60,000 ರೂಪಾಯಿಗೆ ಬಂದು ನಿಂತಿತ್ತು. ಶೇಷ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ದುಡ್ಡನ್ನ ಲೆಕ್ಕ ಮಾಡಿ ಲೆಕ್ಕಾಚಾರ ಮಾಡಿ ಬಳಸದೇ ಇದ್ರೆ ದುಡ್ಡು ಲೆಕ್ಕಕ್ಕೆ ಸಿಗದಂಗೆ ಹೊರಟೋಗುತ್ತೆ ಅನ್ನೋದು. ಅಂದ್ರೆ ನಾವು ಏನಕ್ಕೆ ಖರ್ಚು ಮಾಡ್ತೀವಿ ಅನ್ನೋದು ಬೇರೆ ವಿಚಾರ, ಆದ್ರೆ ಮೊದಲು ನಮ್ಮ ದುಡ್ಡು ಹೀಗೆ ಬಂದಿದೆ, ಬಂದು ದುಡ್ಡು ಈ ಕಾರಣಕ್ಕೆ ಖರ್ಚಾಗ್ತಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಮುಖ್ಯ. ಲೆಕ್ಕ ಬಿಟ್ಟವ ಲೋಕ ಬಿಟ್ಟ ಅನ್ನೋ ಒಂದು ಮಾತಿದೆ. ಲೆಕ್ಕಾಚಾರ ಮಾಡಿ ಬದುಕದೇ ಇದ್ರೆ, ಲೆಕ್ಕವನ್ನ ನಾವು ಗಮನಿಸ್ಕೊಳ್ಳದೆ ಇದ್ರೆ, ನಮ್ಮ ಲೆಕ್ಕ ದಿಕ್ಕು ತಪ್ಪಿ ಸಾಲದ ಹೊರೆ ನಮ್ಮ ಬೆನ್ನು ಹೇರುತ್ತೆ. ಸೊ ಹಾಗಾಗಿ ನಾವು ಲೆಕ್ಕಾಚಾರ ಇಟ್ಕೋಬೇಕು. ಬಜೆಟಿಂಗ್, ಉಳಿತಾಯದ ಮೊದಲ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ಬಜೆಟಿಂಗ್. ಈಗ ನೋಡಿ, ನಮ್ಮ ದೇಶಕ್ಕೊಂದು ಬಜೆಟ್ ಇದೆ, ಪ್ರತಿ ಕಂಪ್ನಿಗೂ ಒಂದು ಬಜೆಟ್ ಇದೆ. ಅಂದ್ರೆ ಏನಕ್ಕೆ ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಈ ಎಲ್ಲ ಅಳತೆ ಅಂದಾಜುಗಳನ್ನ ದೇಶದ ಹಂತದಲ್ಲೂ ನಡೆಯುತ್ತೆ. ನಿರ್ಮಲಾ ಸೀತಾರಾಮನ್ ನಮ್ಮ ವಿತ್ತ ಸಚಿವರು ಮಾಡ್ತಾರೆ. ಮತ್ತೆ ಇಲ್ಲಿ ಒಂದು ಕಂಪನಿ ಅಂತ ಬಂದಾಗ ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರೆಲ್ಲ ಸೇರ್ಕೊಂಡು ಅದರ ಅಕೌಂಟಿಂಗ್ ಅನ್ನ, ಅದರ ಇಯರ್ಲಿ ಬಜೆಟಿಂಗ್ ಪ್ಲಾನ್ ಅನ್ನ ಮಾಡ್ತಾರೆ. ಅದೇ ರೀತಿ ನಮ್ಮ ಕುಟುಂಬದವರೆಲ್ಲ ಸೇರಿ ನಮ್ಮ ತಿಂಗಳ ಲೆಕ್ಕಾಚಾರ ಹೇಗಿರಬೇಕು, ನಮ್ಮ ವಾರ್ಷಿಕ ಲೆಕ್ಕಾಚಾರ ಹೇಗಿರಬೇಕು, ಬಂದು ದುಡ್ಡನ್ನ ನಾವು ಯಾವ್ದಕ್ಕೆ ಖರ್ಚು ಮಾಡಬೇಕು, ನಮ್ಮ ಇಮಿಡಿಯೇಟ್ ಪ್ರಯಾರಿಟಿ ಏನಾಗಿರಬೇಕು, ಈ ರೀತಿ ಅಂದಾಜು ಮಾಡದೇ ಇದ್ರೆ ದುಡ್ಡನ್ನು ಉಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅದೇ ಮಾತನ್ನ ನಾವು ಮತ್ತೆ ಹೇಳ್ತಿರ್ತೀವಿ, ಹಿಂಗ್ ಬಂದ್ ದುಡ್ಡು ಹಂಗ್ ಹೊರಟೋಯ್ತು ಅಂತ ಹೇಳ್ತಿರ್ತೀವಿ. ದುಡ್ಡು ಉಳಿಯೋಲ್ಲ. ದುಡ್ಡು ಉಳಿಲಿಲ್ಲ ಅಂತ ಹೇಳಿದ್ರೆ ಸಂಪತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ದುಡ್ಡು ಉಳಿಸ್ಲಿಲ್ಲ ಅಂದ್ರೆ ದುಡ್ಡನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನೋಡಿ, ಜಮೀನಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ. ಅದೇ ರೀತಿ ದುಡ್ಡನ್ನ ಹೂಡಿಕೆ ಮಾಡಿದ್ರೆ ಮಾತ್ರ ಅದು ಫಲದ ರೂಪದಲ್ಲಿ, ಬೆಳವಣಿಗೆಯ ರೂಪದಲ್ಲಿ ನಮ್ಮ ಭವಿಷ್ಯವನ್ನ ಕಾಪಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಶೇಷ. ಓಕೆ, ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು, ಖರ್ಚು ಮಾಡಿರೋದನ್ನ ಹೇಗೆ ಲೆಕ್ಕ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ರಿ. ಬಟ್ ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಉಳಿತಾಯ. ಸೊ ಉಳಿತಾಯದ ಆ 4 ಮ್ಯಾಜಿಕ್ ಸೂತ್ರಗಳನ್ನ 1 by 1 ಹೇಳ್ಬೋದಾ? ಸೊ ಅದರಲ್ಲಿ ಯಾವುದು ಮೊದಲನೇದು ಅಂತ? ಖಂಡಿತ ಶೇಷ. ಈ ನೋಡಿ, ಉಳಿತಾಯಕ್ಕೆ ಇವತ್ತು 4 ಪ್ರಮುಖ ಸೂತ್ರಗಳನ್ನು ಹೇಳ್ತೀವಿ. ಈ 4 ಸೂತ್ರಗಳು ಹೆಂಗಿವೆ ಅಂತ ಹೇಳಿದ್ರೆ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿ ಉಳಿತಾಯನ ಆಲೋಚನೆ ಮಾಡ್ತಾನೆ. ಅಯ್ಯೋ ಬಿಡಪ್ಪ, ನಂಗೆ ಪ್ರತಿ ಲೆಕ್ಕನೂ ಇಟ್ಕೊಂಡು ನಂಗೆ ಬದುಕಕ್ಕಾಗಲ್ಲ, ನಂಗೆ ಬಂದ್ ದುಡ್ಡಲ್ಲಿ ಇಷ್ಟು ಎತ್ತಿಟ್ಬಿಟ್ಟು ನಾನು ಖರ್ಚು ಮಾಡ್ತೀನಿ ಅನ್ನೋರು ಇರ್ತಾರೆ. ಇಲ್ಲ, ನಾನು ಪೈಸಾ ಲೆಕ್ಕ ಇಡ್ತೀನಿ ಅನ್ನೋರು ಇರ್ತಾರೆ. ಇನ್ ಕೆಲವರು ಇಲ್ಲ, ಇಂತಿಷ್ಟು ಉಳಿತಾಯಕ್ಕೆ, ಇಂತಿಷ್ಟು ಖರ್ಚಿಗೆ, ಇಂತಿಷ್ಟು ಮೋಜು ಮಸ್ತಿ ಮಾಡಕ್ಕೆ ಅಂತ ಹೇಳ್ಬಿಡಿ ನಾನು ಹಂಗೆ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಈ ಎಲ್ಲಾ ರೀತಿಯ ಸೂತ್ರಗಳನ್ನ ಇವತ್ತು ನಾವು ಹೇಳ್ತೀವಿ. ಮೊದಲನೇ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ಝೀರೋ ಬೇಸ್ಡ್ ಬಜೆಟಿಂಗ್ ಸೂತ್ರ. ಝೀರೋ ಬೇಸ್ಡ್ ಬಜೆಟಿಂಗ್ ಸೂತ್ರ. ಈಗ ಉದಾಹರಣೆಗೆ ನಮ್ಮ ಎಕ್ಸಾಂಪಲ್ ನಲ್ಲಿ ರವಿ, ನನ್ನ ಸ್ನೇಹಿತನ ಎಕ್ಸಾಂಪಲ್ ನಲ್ಲಿ 70,000 ರೂಪಾಯಿ ರವಿಯ ಮಾಸಿಕ ಅರ್ನಿಂಗು, ತಿಂಗಳ ಅರ್ನಿಂಗು 70,000 ರೂಪಾಯಿ. ಈಗ ಏನ್ ಮಾಡಬೇಕು, ಆ 70,000ನ ತಗೊಂಡು ರವಿ ಲೆಕ್ಕ ಹಾಕ್ಬೇಕು. 10,000 ರೂಪಾಯಿ ಉಳಿಸ್ತೀನಿ, 10,000 ರೂಪಾಯಿ ಮನೆ ಬಾಡಿಗೆ ಕಟ್ತೀನಿ, 10,000 ರೂಪಾಯಿ ದಿನಸಿ ಮತ್ತೆ ಓಡಾಟಕ್ಕೆ ಬಳಸ್ತೀನಿ, ಇನ್ನೊಂದು 10,000 ರೂಪಾಯಿ ನಮ್ಮ ಮಕ್ಕಳ ಸ್ಕೂಲ್ ಫೀಸ್ಗೆ ಅಂತೇಳಿ ಎತ್ತಿಡ್ತೀನಿ, ಇನ್ನೊಂದು 10,000 ರೂಪಾಯಿ ಆನ್ಯುವಲ್ ಇನ್ಶೂರೆನ್ಸ್ಗೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಅಂತ ಎತ್ತಿಡ್ತೀನಿ, ಇನ್ನೊಂದಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ಗೆ ಎತ್ತಿಡ್ತೀನಿ. ಈ ರೀತಿ 70,000 ರೂಪಾಯಿಯ ಪೈಸೆ ಲೆಕ್ಕ. ಇದಕ್ಕೆ ನೀವು ವೀಕೆಂಡ್ ಅಲ್ಲಿ ನಾನು ಶಾಪಿಂಗಿಗೆ ಅಂತೇಳಿ 2,000 ರೂಪಾಯಿ ಖರ್ಚು ಮಾಡ್ತೀನಿ, ವೀಕೆಂಡ್ ಅಲ್ಲಿ ನಾನು ಇನ್ನೆಲ್ಲೋ ಪ್ರವಾಸ ಹೋಗಬೇಕು ಅಥವಾ ಹೊರಗಡೆ ಊಟ ಮಾಡಬೇಕು ಅನ್ನೋದಕ್ಕೆ 1,500 ರೂಪಾಯಿ ಖರ್ಚು ಮಾಡ್ತೀನಿ. ಈ ರೀತಿ ಸಣ್ಣ ಡೀಟೇಲಿಂಗ್ಗಳನ್ನು ಕೂಡ ನಿಮ್ಮ 70,000 ರೂಪಾಯಿ ಬಂದ್ರೆ 70,000 ರೂಪಾಯಿಯ ಪೂರ್ತಿ ಲೆಕ್ಕಾಚಾರ ಮಾಡಿ ಕೊನೆಗೆ ನಿಮ್ಮ ಹತ್ರ ಉಳಿಯೋ ಹಣ ಶೂನ್ಯ ಆಗಬೇಕು. ಆ ರೀತಿ ಲೆಕ್ಕಾಚಾರ ಮಾಡೋದು ಅಂದ್ರೆ ಪೈಸೆಯ ಲೆಕ್ಕವನ್ನ ಇಡೋದು ಝೀರೋ ಬೇಸ್ಡ್ ಬಜೆಟಿಂಗ್. ನಿಮ್ಗೆ 70,000 ರೂಪಾಯಿ ಬಂತು, ಈ 70,000 ರೂಪಾಯಿನ ಇಟ್ಕೊಂಡು ಆ ತಿಂಗಳು ಏನೆಲ್ಲ ಮಾಡಬೇಕು ಅಂತೇಳಿ ಕೂತ್ಕೊಂಡು ಅಂದಾಜು ಮಾಡಿ ಅದ್ರ ಪ್ರಕಾರನೇ ಹಣವನ್ನ ಗೊತ್ತುಪಡಿಸಿ ನಡೆದುಕೊಳ್ಳುವಂತಹ ಕ್ರಮವನ್ನ ಝೀರೋ ಬೇಸ್ಡ್ ಬಜೆಟಿಂಗ್ ಅಂದ್ರೆ ಶೂನ್ಯ ಆಧಾರಿತ ಬಜೆಟಿಂಗ್ ವ್ಯವಸ್ಥೆ. ಬಂದು ದುಡ್ಡನ್ನ ಶೂನ್ಯ ಮಾಡ್ಬಿಡ್ತೀವಲ್ಲ, ಅದಕ್ಕೆ ಇಲ್ಲಿ ಝೀರೋ ಬೇಸ್ಡ್ ಬಜೆಟಿಂಗ್ ಅಂತೇಳಿ ಕರೀತಾರೆ. ಸೊ ಇದು ಮೊದಲು ಮಾಡಬೇಕಾ ಸ್ಯಾಲರಿ ಬರೋದಕ್ಕಿಂತ, ಅಥವಾ ಸ್ಯಾಲರಿ ಬಂದ ಮೇಲೆ ಮಾಡಬೇಕಾ? ಇದು ಯಾವಾಗ ಮಾಡಿದ್ರು ಅಂದ್ರೆ ಈಗ ಖರ್ಚು ಮಾಡೋಕ್ಕಿಂತ ಮುಂಚೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈಗ 70,000 ರೂಪಾಯಿ ಬಂತಾ, ಈ 70,000 ರೂಪಾಯಿಯನ್ನ ಈಗ ನೆಕ್ಸ್ಟ್ ತಿಂಗಳು 70,000 ರೂಪಾಯಿ ಬರುತ್ತೆ ಅಂತ ನಂಗೆ ಗೊತ್ತಿರುತ್ತೆ. ಮೊದಲೇ ನಾನು ಅಂದಾಜು ಮಾಡಿ ಇಟ್ಕೊಂಡ್ರೆ ನಾನು ನನ್ನ ಆದ್ಯತೆಗಳೇನು, ನಾನು ಯಾವುದನ್ನ ಎಷ್ಟಕ್ಕೆ ಬಳಸಬೇಕು, ಎಷ್ಟು ದುಡ್ಡನ್ನ ಯಾವುದಕ್ಕೆ ಬಳಸಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಎಷ್ಟು ಮಕ್ಕಳ ಶಿಕ್ಷಣಕ್ಕೆ ಎತ್ತಿಡಬೇಕು, ಎಷ್ಟು ಆರೋಗ್ಯ ಅಥವಾ ಇನ್ಶೂರೆನ್ಸ್ ಕಾರಣಕ್ಕೆ ಎತ್ತಿಡಬೇಕು, ಎಷ್ಟನ್ನ ಪ್ರಯಾಣ ಪ್ರವಾಸ ಮೋಜು ಮಸ್ತಿಗೆ ಮೀಸಲಿಡಬೇಕು. ಈ ಎಲ್ಲದರ ಚೌಕಟ್ಟು ನಿಮಗೆ ತಿಂಗಳ ಆರಂಭದಲ್ಲೇ ಸಿಗುತ್ತೆ. ಇದು ಯಾರಿಗೆ ಹೆಚ್ಚು ಸೂಕ್ತ ಅಂತ ಹೇಳಿದ್ರೆ ಬಂದ ಆದಾಯವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಾನು ಖರ್ಚು ಮಾಡಬೇಕು. ಮೋಸ್ಟ್ ಆರ್ಗನೈಸ್ಡ್ ಫಾರ್ಮ್ ನಲ್ಲಿ ನಾನು ಬಂದ ಆದಾಯವನ್ನ ಖರ್ಚು ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಪೈಸೆ ಲೆಕ್ಕ ಇಲ್ಲಿರುತ್ತೆ, ಟ್ಯಾಲಿ ಆಗ್ಬೇಕು. ಇಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಎಲ್ಲೆಲ್ಲಿಗೆ ಹೋಗಿದೆ, ಏನೇನಕ್ಕೆ ನಾನು ಖರ್ಚು ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಅದ್ರ ಪ್ರಕಾರ ಖರ್ಚು ಮಾಡಿದೀನ, ಈ ರೀತಿ ಲೆಕ್ಕಾಚಾರ ಮಾಡಿ ಬದುಕೋದು ಝೀರೋ ಬೇಸ್ಡ್ ಬಜೆಟಿಂಗ್. ತಪ್ಪದೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಆಪತ್ಕಾಲದ ಆಪ್ತ ರಕ್ಷಕ. ಹಾಗಾಗಿ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕೊಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನ ಇನ್ಶೂರೆನ್ಸ್ ಕಟ್ಟಿ ಸೇಫ್ಟಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ತಿಂಗಳಿಗೆ ನೀವು 400ರಿಂದ 500 ರೂಪಾಯಿ ಖರ್ಚು ಮಾಡಿದ್ರೆ ಹತ್ತತ್ರ 1 ಕೋಟಿ ರೂಪಾಯಿವರೆಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮ ಏಜಿಗೆ ಅನುಗುಣವಾಗಿ ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಬಳಸಿ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ ನಿಮಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ, 51 ವಿವಿಧ ಕಂಪನಿಗಳ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವುದು ಸರಿ ಹೊಂದುತ್ತೆ ಅದನ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಕೂಡ
ಅವಕಾಶ ಇದೆ. ನಿಮಗೆ ಸಂಕಷ್ಟ ಕಾಲದಲ್ಲಿ ಬರೀ 30 ನಿಮಿಷದಲ್ಲಿ ಕ್ಲೇಮ್ ಸಪೋರ್ಟ್ ಕೂಡ ಸಿಗುತ್ತೆ. ಹಾಗಾದರೆ ಇನ್ಯಾಕೆ ತಡ, ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ನ ತೆಗೆದುಕೊಳ್ಳಿ. ನಿಮ್ಮ ಸುರಕ್ಷತೆಗೆ, ನಿಮ್ಮ ಕುಟುಂಬದ ಸುರಕ್ಷತೆಗೆ ಹೆಲ್ತ್ ಇನ್ಶೂರೆನ್ಸ್ ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಹೌದು. ಹಣ ಉಳಿಸೋದಕ್ಕೆ 1ನೇ ಟೆಕ್ನಿಕ್ ಆಯ್ತು. ಇನ್ನು 2ನೇ ಟೆಕ್ನಿಕ್ ಏನು? ರಿವರ್ಸ್ ಬಜೆಟಿಂಗ್ 2ನೇ ಟೆಕ್ನಿಕ್. ಕೆಲವರು ನೋಡಪ್ಪ ನಂಗೆ ಹಿಂಗೆ ಪೈಸೆ ಲೆಕ್ಕ ಇಡಕ್ಕಾಗಲ್ಲ, ನನಗೆ ನೀನು ಬೇರೆ ಏನಾರೋ ಐಡಿಯಾ ಹೇಳು ಅಂತ ಕೇಳೋರು ಇರ್ತಾರೆ. ತುಂಬಾ ಜನರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಬಹುತೇಕರದು ಬಂದ ಆದಾಯದಲ್ಲಿ ಏನೆಲ್ಲ ಖರ್ಚಿದೆ, ಖರ್ಚು ಮಾಡಿದ ಮೇಲೆ ಉಳಿದ್ರೆ ಉಳಿತಾಯ ಅಂತ ಹೇಳಿ. ಆ ರೀತಿ ಉಳಿತಾಯ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಬಂದ ಆದಾಯದಲ್ಲಿ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದಿಷ್ಟು ಪೋರ್ಷನ್, ಈಗ ಬಂದ ಆದಾಯದಲ್ಲಿ ಉಳಿತಾಯ ಮಾಡಿದ ನಂತರ ಏನು ಹಣ ಉಳಿಯುತ್ತೆ ಆ ಹಣವನ್ನ ಬಳಸಿ ಖರ್ಚು ಮಾಡೋದನ್ನ ನೀವು ರೂಢಿಸ್ಕೊಂಡ್ರೆ ಉಳಿತಾಯ ಮಾಡೋದು ಸುಲಭ. ಈಗ ಉದಾಹರಣೆಗೆ 70,000 ರೂಪಾಯಿ, ನನ್ನ ಸ್ನೇಹಿತನ ಉದಾಹರಣೆ ನಾನು ಕೊಟ್ಟೆ, ರವಿಯ ಸಂಬಳ 70,000 ರೂಪಾಯಿ ಅಂತ ಇಟ್ಕೊಳ್ಳಿ. ರವಿ 10,000 ರೂಪಾಯಿನ ನಾನು ಪ್ರತಿ ತಿಂಗಳು ಉಳಿಸ್ಬೇಕು, ಅಥವಾ 15,000 ರೂಪಾಯಿನ ನಾನು ಪ್ರತಿ ತಿಂಗಳು ಉಳಿಸ್ಬೇಕು ಅಂತ ಹೇಳಿದ್ರೆ, ಈಗ 1ನೇ ತಾರೀಕು ರವಿಗೆ 70,000 ರೂಪಾಯಿ ಸಂಬಳ ಬರುತ್ತೆ. ಈ 70,000ದಲ್ಲಿ 10 ರಿಂದ 15,000 ರೂಪಾಯಿನ ನಾವೇನ್ ಅನ್ಕೊಂಡಿರ್ತೀವಿ ಆ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ನಾನು ಮುಟ್ಟಲ್ಲ, ಇದನ್ನ ತೆಗೆದುಕೊಂಡು ಹೋಗಿ ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ಅನ್ಕೊಂಡು ಇನ್ನು ಉಳಿದ ಹಣವನ್ನ ನಮ್ಮ ಬೇಕು ಬೇಡಗಳಿಗೆ ಖರ್ಚು ಮಾಡುವಂಥದ್ದು ಇದು ಕ್ರಮ. ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಖರ್ಚು ಅನ್ನೋದು ಇಲ್ಲಿಯ ಲೆಕ್ಕಾಚಾರ. ಅಂದ್ರೆ ಮೊದಲು ಉಳಿತಾಯಕ್ಕೆ ಉಳಿತಾಯ ಖರ್ಚು ಮಾಡೋದಲ್ಲ. ಮೊದಲು ಈಗೇನಂದ್ರೆ ತುಂಬಾ ಜನರ ಕ್ರಮ ಏನಂತ ಹೇಳಿದ್ರೆ, ಬಂದ ತಕ್ಷಣ ಖರ್ಚು ಮಾಡೋದು, ಉಳಿದ್ರು ಉಳಿತಾಯ ಅನ್ನೋದು ಇಲ್ಲ. ಬಂದ ತಕ್ಷಣ ಉಳಿತಾಯ ಮಾಡಿ, ಉಳಿದಿದ್ರಲ್ಲಿ ಖರ್ಚು ಮಾಡಿ ಅನ್ನೋದು ಇದ್ರ ಲೆಕ್ಕಾಚಾರ. ಇದು ಬಹಳ ಈ ಫಾರ್ಮುಲಾನ ಬಳಸ್ಕೊಂಡು ಉಳಿತಾಯ ಮಾಡಿದ್ರೆ ಉಳಿತಾಯ ಮಾಡೋದು ಬಹಳ ಸುಲಭ. ಆದಾಯ ಮೈನಸ್ ಉಳಿತಾಯ, ಬಂದ ಆದಾಯದಲ್ಲಿ ಉಳಿತಾಯವನ್ನ ಕಳೆದು ನಂತರ ನೀವು ಖರ್ಚು ಮಾಡಿ ಅನ್ನುವಂಥದ್ದು. ಸೊ ಇದು ಯಾರಿಗೆ ಸೂಕ್ತ, ಯಾರು ಮಾಡಬಹುದು ಇದನ್ನ? ಯಾರಿಗೆ ಸಮಯದ ಅಭಾವ ಇದೆ, ನಾನು ಪ್ರತಿ ಸಣ್ಣ ಸಣ್ಣ ಡೀಟೇಲ್ಸ್ ಅನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಉಳಿತಾಯ ಮಾಡ್ಬೇಕು ಅಂತ ಏನ್ ಮನ್ಸು ಮಾಡಿದೀನೋ ಅಷ್ಟನ್ನ ಉಳಿತಾಯ ಮಾಡ್ತೀನಿ ಅಂತೇಳಿ ಯಾರು ಆಲೋಚನೆ ಮಾಡ್ತಾರೋ ಅವರಿಗೆ ಇದು ಬೆಸ್ಟ್. ಇದನ್ನ ರಿವರ್ಸ್ ಬಜೆಟಿಂಗ್ ಅಂತಾನು ಕರೀತಾರೆ. ಅಂದ್ರೆ ಈಗ ಬಂದ ಮೇಲೆ ಖರ್ಚು ಮಾಡ್ಕೊಂಡು ಏನೇನ್ ಇದು ಮಾಡ್ತೀವಿ ಅಲ್ಲ, ನಾವು ಫಸ್ಟ್ ಉಳಿಸ್ಬಿಟ್ಟು ಆಮೇಲೆ ಬಜೆಟಿಂಗ್ ಮಾಡ್ತೀವಿ ಅನ್ನೋದು ಇದು ರಿವರ್ಸ್ ಬಜೆಟಿಂಗ್. ಉದಾಹರಣೆಗೆ ನನ್ನ ಫ್ರೆಂಡ್ ಎಕ್ಸಾಂಪಲ್ ತಗೊಂಡಲ್ಲ, ಆಗ್ಲೇ 10 ರಿಂದ 15,000 ಅಂತ. ಈಗ ಉದಾಹರಣೆಗೆ ಅವ್ನು 20,000 ರೂಪಾಯಿ ಉಳಿಸ್ಬೇಕು ಅಂತ ಅನ್ಕೋತಾನೆ ಅಂತ ಇಟ್ಕೊಳ್ಳಿ. 70,000 ಬಂತು, 20,000ನ ನಾನು ಹೂಡಿಕೆಗೆ ಉಳಿತಾಯಕ್ಕೆ ಮೀಸಲಿಟ್ಟು 50,000 ರೂಪಾಯಿಯನ್ನ ನಾನು ಖರ್ಚು ಮಾಡುವಂಥದ್ದು ಇಲ್ಲಿಯ ಉಳಿತಾಯದ ಒಂದು ಕ್ರಮ. ಇದು ರಿವರ್ಸ್ ಬಜೆಟಿಂಗ್ ಅಥವಾ ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಖರ್ಚು ಅನ್ನೋ ಒಂದು ಉಳಿತಾಯದ ಸೂತ್ರ. ಸೊ ಆ ಉಳಿತಾಯ ಅಂತ ನಾನೇನು ಪ್ಲಾನ್ ಮಾಡಿರ್ತೀನಿ ಅದು EMI ತರ ಹೋಗ್ತಾ ಇರಬೇಕು, ಉಳಿಸ್ತಾ ಇರಬೇಕು. ನಾನು ಫಿಕ್ಸ್ ನೋಡಪ್ಪ, ಕಮಿಟ್ಮೆಂಟ್ ಇದು, ನಾನು ಇಷ್ಟು ಉಳಿಸ್ತೀನಿ ಅಂದ್ರೆ ಉಳಿಸ್ಬೇಕಷ್ಟೇ. ಅದು ನೀವು ಇರೋ ಬಜೆಟ್ ಅಲ್ಲಿ ನೀನ್ ಹೆಂಗ್ ಮ್ಯಾನೇಜ್ ಮಾಡ್ತೀಯಾ ಅದು ನಿನ್ನ ಟೆನ್ಷನ್. ಅದನ್ನ ನೀನು ಯಾವ್ದೋ ಬೇಕಾದ ನೀನೊಂದು ವಾರ ಹೋಟ್ಲಿಗೆ ಹೋಗದೆ ಸಿನಿಮಾ ನೋಡದೆ ನೀನು ಉಳಿತಾಯ ಮಾಡ್ತೀಯೋ, ಅಥವಾ ಕಾರನ್ನ ಕಡಿಮೆ ಬಳಸಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ತೀಯೋ, ಅಥವಾ ನಿಂಗೆ ಇನ್ನೇನಕ್ಕೋ ಖರ್ಚು ಬೇಕು ಅಂತ ಹೇಳಿದ್ರೆ ವೀಕೆಂಡ್ ಅಲ್ಲಿ ನೀನು ಎಕ್ಸ್ಟ್ರಾ ವರ್ಕ್ ಮಾಡಿ ಅರ್ನ್ ಮಾಡ್ತೀಯೋ, ಅದು ನಿನ್ ತಲೆನೋವು. ಇಷ್ಟು ಉಳಿಸ್ತೀನಿ ಅಂತ ಕಮಿಟ್ ಆದ್ಮೇಲೆ ಉಳಿಸ್ಬೇಕು ಅನ್ನುವಂಥದ್ದು ಈ ನಿಯಮದ ಒಂದು ಸೂತ್ರ. ಅಬ್ಸಲ್ಯೂಟ್ಲಿ ಉಳಿತಾಯ ಮಾಡಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಇದು ಮಾಡೋದಕ್ಕೆ ಸಾಧ್ಯ, ಜಾಸ್ತಿ ಲೆಕ್ಕ ಇಟ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರಿಗೆ. ಓಕೆ, 2 ಆಯ್ತು. ಇನ್ನು 3ನೇ ಟೆಕ್ನಿಕ್. ಈ 3ನೇ ಟೆಕ್ನಿಕ್ ಜಾರ್ ಅಥವಾ ಎನ್ವಲಪ್ ಮೆಥಡ್ ಅಂತೇಳಿ. ಈಗ ಏನಾಗುತ್ತೆ, ತುಂಬಾ ಜನರಿಗೆ ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದೆ ಅನ್ನೋ ತಾಳಮೇಳನೇ ಇರಲ್ಲ ಶೇಷ. ಸುಮ್ಮನೆ ಇರೋ ತನಕ ಖರ್ಚು ಮಾಡ್ತಾ ಇರ್ತಾರೆ, ಎಲ್ಲ ಖಾಲಿ ಆದ್ಮೇಲೆ ಅಯ್ಯೋ ದುಡ್ಡು ಹೊರಟೋಯ್ತಲ್ಲ, ಅಯ್ಯೋ ಬರೀ ಹೋಟ್ಲಿಗೆ ಸಿಕ್ಕಾಬಿಟ್ಟೆ ಖರ್ಚು ಮಾಡ್ಬಿಟ್ನಲ್ಲ, ಅಯ್ಯೋ ನಾನು ಬೇಡದೆ ಉದ್ದೇಶಕ್ಕೆ ಸಿಕ್ಕಾಬಿಟ್ಟೆ ಖರ್ಚಾಗೋಯ್ತಲ್ಲ, ಬರೀ ಕಾರಲ್ಲಿ ತಿರ್ಗಾಡಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ನಲ್ಲ, ಮಂತ್ ಎಂಡ್ ಬಂದ್ರೆ ಸಾಲ ಈ ರೀತಿ ಮಾಡ್ಕೋತಾರೆ. ಅಂದ್ರೆ ಯಾವುದೋ ಒಂದು ಉದ್ದೇಶಕ್ಕೆ ಅಥವಾ ಶಾಪಿಂಗಿಗೇನೆ ಬಂದ ಆದಾಯದಲ್ಲಿ 25% ಖರ್ಚು ಮಾಡ್ಬಿಟ್ನಲ್ಲ, ಈ ರೀತಿ ಆಲೋಚನೆ ಮಾಡೋರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಜಾರ್ ಅಥವಾ ಎನ್ವಲಪ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಈಗ ಉದಾಹರಣೆಗೆ ಸುಮ್ಮನೆ ಯಾರ್ದೋ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾರ್ದೋ ಒಂದು, ಈಗ ನಮ್ಮ ರವಿ ನನ್ನ ಸ್ನೇಹಿತಂದ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನೋಡಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಹೋಮ್ ರೆಂಟ್, ಮನೆ ಬಾಡಿಗೆ. ನೋಡಿ ಇಲ್ಲಿ
ತೋರಿಸ್ತಾ ಇದ್ದೀನಿ ಒಂದು ಎನ್ವಲಪ್. ಈ ಹೋಮ್ ರೆಂಟ್ ಅನ್ನೋ ಎನ್ವಲಪ್ ಅಲ್ಲಿ ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ ಅಷ್ಟು ದುಡ್ಡನ್ನ ಇದಕ್ಕೆ ನಿಮ್ಗೆ ಸಂಬಳ ಬಂತಲ್ಲ, ಸಂಬಳ ಬಂದ ತಕ್ಷಣ ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ ಅದನ್ನ ಈ ಎನ್ವಲಪ್ಗೆ ಹಾಕ್ಬಿಟ್ಟು, ಇದು ನೋಡಪ್ಪ ಇದು ಹೋಮ್ ರೆಂಟ್, ಈ ಹಣವನ್ನ ಬೇರೆ ಯಾವ ಉದ್ದೇಶಕ್ಕೂ ನಾನು ಬಳಸೋ ಹಂಗಿಲ್ಲ ಅಂತೇಳಿ ಎತ್ತಿ ಹಿಂಗೆ ಇಟ್ಬಿಡಿ. ಸೊ ಇಲ್ಲಿ ಕ್ಯಾಶ್ ಬಳಸದೇ ಇರುವಂತವ್ರು ಅಂದ್ರೆ ಗೂಗಲ್ ಪೇ ಥ್ರೂ ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡುವಂತವ್ರು ಬರ್ದು ಅದರೊಳಗಡೆ ಇಡಬಹುದು. ಬರ್ದಿಡ್ಬೋದು, ಅಥವಾ ನೀವು ಎಕ್ಸೆಲ್ ಶೀಟ್ ಯೂಸ್ ಮಾಡ್ಬೋದು. ಅದಕ್ಕೆ ಆಮೇಲೆ ಬರೋಣ. ಈಗ ನೋಡಿ, ಪ್ರತಿ ತಿಂಗಳು ಉದಾಹರಣೆಗೆ ನನ್ನ ಸ್ನೇಹಿತನ ಮನೆಯಲ್ಲಿ, ರವಿ ಮನೆಯಲ್ಲಿ ಹಿರಿಯರಾದ ತಂದೆ ತಾಯಿ ಇದ್ದಾರೆ. ಅವ್ರಿಗೆ ವೈದ್ಯಕೀಯ ಖರ್ಚು ಒಂದು 5,000 ರೂಪಾಯಿ ಬರುತ್ತೆ, ಮೆಡಿಸಿನ್ ಅದು ಇದು ಟೆಸ್ಟ್ಗಳು ಅಂತ ಹೇಳಿ. ನೋಡಿ, ಆ 5,000 ರೂಪಾಯಿನ ರವಿ ಏನ್ ಮಾಡಬೇಕು, ಈ ಎನ್ವಲಪ್ ಅಲ್ಲಿ ಹಾಕಿ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ 10,000 ರೂಪಾಯಿ ರೆಂಟನ್ನ ರವಿ ಮನೆ ಬಾಡಿಗೆಗೆ ಅಂತ ಹೇಳಿ 10,000 ರೂಪಾಯಿನ ಇಲ್ಲಿ ಮೀಸಲಿಟ್ಟಿದ್ದಾನೆ. ಇಲ್ಲಿ 5,000 ರೂಪಾಯಿಯನ್ನ ಮೆಡಿಕಲ್ಗೆ ಅಂತೇಳಿ ಮೀಸಲಿಟ್ಟಿದ್ದಾನೆ. ಆಯ್ತಾ? 2 ಎನ್ವಲಪ್ನ ನಾನು ನಿಮಗೆ ತೋರಿಸ್ದೆ. ಈಗ ಮನೆಗೆ ಖರ್ಚು ಪ್ರತಿ ತಿಂಗಳು ದಿನಸಿ ತರಬೇಕಲ್ಲ, ದಿನಸಿಗೆ ಅಂತ ಹೇಳಿ ಏನ್ ಮಾಡ್ತಾನೆ ರವಿ, ಅದಕ್ಕೊಂದು 10,000 ರೂಪಾಯಿಯನ್ನ ಇಲ್ಲಿ ಹಾಕಿಡ್ತಾನೆ. ಸೊ ನಾನೀಗ ಮೆಡಿಕಲ್ ಎಕ್ಸ್ಪೆನ್ಸು, ದಿನಸಿ ಮತ್ತೆ ಹೋಮ್ ರೆಂಟು, ಈಗ 3 ಎನ್ವಲಪ್ಗಳನ್ನ ನಾನಿಲ್ಲಿ ತೋರಿಸಿ ಇಟ್ಟೆ. ಎಮರ್ಜೆನ್ಸಿ ಫಂಡ್ ಬೇಕು, ಇದಕ್ಕೊಂದು 10,000 ರೂಪಾಯಿ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ನಾನೊಂದು ಉದಾಹರಣೆ ಹೇಳ್ತಿರೋದು. ಈ ರೀತಿ ಬೇರೆ ಬೇರೆ ಉದ್ದೇಶಕ್ಕೆ ಬೇಕಾಗುವಂತ ಹಣವನ್ನ ಬೇರೆ ಬೇರೆ ಎನ್ವಲಪ್ನಲ್ಲಿ ಅಥವಾ ಬೇರೆ ಬೇರೆ ಜಾರ್ನಲ್ಲಿ, ಹುಂಡಿ ರೀತಿಯಲ್ಲಿ ಕೂಡ ನೀವು ಈ ರೀತಿ ಬೇರೆ ಬೇರೆ ಉದ್ದೇಶಕ್ಕೆ ಬೇಕಾಗುವ ಹಣವನ್ನ ಎನ್ವಲಪ್ ಅಥವಾ ಹುಂಡಿಯಲ್ಲಿ ಹಾಕಿಟ್ರೆ ಇದರೊಳಗೆ ಏನಿದೆ ಆ ಉದ್ದೇಶಕ್ಕೆ ಮಾತ್ರ ದುಡ್ಡು ಬಳಕೆ ಆಗಬೇಕು. ಈಗ ಇಲ್ಲಿ ನೋಡಿ, ಎಮರ್ಜೆನ್ಸಿ ಫಂಡ್ ಅಂತಿದೆ, ಇದು ತುರ್ತು ಅಗತ್ಯಗಳಿಗೆ ಮಾತ್ರ ಬಳಕೆ ಆಗಬೇಕು. ಈ ಗ್ರಾಸರಿ ಅಂತಿದೆ, ಈ ಗ್ರಾಸರಿ ಅಂತ ಹೇಳಿದ್ರೆ ಮನೆಗೆ ದಿನಸಿ ಮತ್ತೊಂದು ತರಕಾರಿ ತರೋ ಅಂಥದ್ದು, ಈ ಹಣ 10,000 ರೂಪಾಯಿ ಮೀಸಲಾಗಬೇಕು. ಈ 10,000 ರೂಪಾಯಿನ ತಗೊಂಡೋಗಿ ನೀವು ವೀಕೆಂಡ್ ಪಾರ್ಟಿ ಮಾಡಕ್ಕೆ ಖರ್ಚು ಮಾಡಂಗಿಲ್ಲ. ಇದು ಈ ಜಾರ್ ಮೆಥಡ್ ಅಥವಾ ಎನ್ವಲಪ್ ಸೇವಿಂಗ್ ಮೆಥಡ್ ಅನ್ನುವಂಥದ್ದು. ಯಾರು ಬೇಕಾಬಿಟ್ಟಿ ಖರ್ಚು ಮಾಡಿಬಿಡ್ತಾರೆ, ಅಳತೆ ಅಂದಾಜಿಲ್ಲದೆ ಲೆಕ್ಕಾಚಾರ ಮಾಡದೆ ಖರ್ಚು ಮಾಡ್ತಾರೆ, ಅವ್ರಿಗೆ ಈ ಎನ್ವಲಪ್ ಅಥವಾ ಜಾರ್ ಮೆಥಡ್ ವರ್ಕೌಟ್ ಆಗುತ್ತೆ. ಸೊ ಬೇಸಿಕಲಿ ನಿಮಗೆ ಏನು ಉದ್ದೇಶಕ್ಕೆ ಹಣ ಬಳಕೆ ಆಗಬೇಕು ಆ ಉದ್ದೇಶದ ಹಣವನ್ನ ಗೊತ್ತುಪಡಿಸಿ ಒಂದು ಎನ್ವಲಪ್ ಅಥವಾ ಒಂದು ಜಾರ್ಗೆ ಹಾಕಿಟ್ಟು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ಬೋದು, ಎಕ್ಸೆಲ್ ಶೀಟ್ ನಲ್ಲಿ ನೀವು ಬರ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಆ ಉದ್ದೇಶಕ್ಕೆ ಹೊರತುಪಡಿಸಿ ಆ ಹಣವನ್ನ ಬಳಸದೇ ಇರುವ ರೀತಿ ನೋಡಿಕೊಳ್ಳುವಂಥದ್ದು ಈ ಜಾರ್ ಅಥವಾ ಎನ್ವಲಪ್ ಮೆಥಡ್. ಇದರಿಂದ ಏನು ಉಪಯೋಗ ಅಂತ ಬೇಸಿಕಲಿ ಏನು ಅಂತ ಹೇಳಿದ್ರೆ, ಈಗ ಕೆಲವ್ರಿಗೆ ಏನಂತ ಹೇಳಿದ್ರೆ ಹಿಡಿತಾನೆ ಸಿಗಲ್ಲ, ಖರ್ಚು ಸುಮ್ಮನೆ ಖರ್ಚು ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇಲ್ಲಿ ದಿನಸಿಗೆ ಅಂತ 10,000 ರೂಪಾಯಿ ಇಟ್ಟಿದ್ದಾರೆ ಶೇಷ. ಈ 10,000 ರೂಪಾಯಿ ಖಾಲಿ ಆಗೋಯ್ತು, ಅವನಿಗೆ ಅಲರ್ಟ್ ಆಗುತ್ತೆ, ಅಯ್ಯೋ ಈ ತಿಂಗಳಲ್ಲಿ ಆಲ್ರೆಡಿ 10,000 ರೂಪಾಯಿ ದಿನಸಿ ಖರ್ಚಾಗೋಗಿದೆ, ಎಲ್ಲಿ ಹೋಯ್ತು? ಆಗ ಅವನಿಗೆ ಅಲರ್ಟ್ ಆಗುತ್ತೆ. ಈಗ ಇಲ್ಲಿ 10,000 ರೂಪಾಯಿ ಹಿಡ್ದೆ ಸುಮ್ಮನೆ ಅವ್ನು ಖರ್ಚು ಮಾಡ್ತಿದ್ರೆ 12,000, 15,000, 20,000ಕ್ಕೂ ಹೋಗ್ಬಿಡುತ್ತೆ. ಹಿಂಗ್ ಗೊತ್ತಾದ ತಕ್ಷಣ ಏನಾಗುತ್ತೆ, ಅವನು ಯಾವ್ದ್ರ ಮೇಲೆ ಹಿಡ್ತಾ ಸಾಧಿಸ್ಬೋದು ಅನ್ನೋದನ್ನ ನೋಡ್ತಾನೆ. ಮತ್ತೆ ಇಷ್ಟಿಷ್ಟಕ್ಕೆ ಇದು ಖರ್ಚಾಗ್ತಿದೆ, ಇದು ದಿನಸಿಗೆ ಸ್ವಲ್ಪ ಎಕ್ಸೀಡ್ ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹೋಟ್ಲಿಗೆ ನೀವು 10,000 ರೂಪಾಯಿ ಇಟ್ಟಿರ್ತೀರಿ, ತಿಂಗಳಲ್ಲಿ ಹೋಟ್ಲಿಗೆ ತಿನ್ನಕ್ಕೆ 10,000 ರೂಪಾಯಿ ಇಟ್ಟು 15,000 ರೂಪಾಯಿಗೆ ಹೋಗ್ಬಿಟ್ರೆ ಎಷ್ಟು ಲಾಸ್ ಅದು. ಸೊ ಆ ಕಾರಣಗಳಿಗೆ ಯಾರಿಗೆ ಖರ್ಚಿನ ಮೇಲೆ ಹಿಡಿತಾ ಇಲ್ವೋ ಅವರಿಗೆ, ಮಿತಿಮೀರಿ ಖರ್ಚು ಮಾಡುವಂತವ್ರಿಗೆ ಈ ಎನ್ವಲಪ್ ಮೆಥಡ್ ಬೆಸ್ಟ್. ಹಣ ಉಳಿತಾಯದ 3 ಟೆಕ್ನಿಕ್ಗಳನ್ನ ಹೇಳ್ಕೊಟ್ರಿ. ಇನ್ನು 4ನೇ ಮ್ಯಾಜಿಕ್ ಸೂತ್ರ ಏನು ಅಂತ? 4ನೇ ಮ್ಯಾಜಿಕ್ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ 50-30-20 ರೂಲ್. ಬಂದ ಆದಾಯದಲ್ಲಿ 50% ಹಣವನ್ನ ನೀವು ಅಗತ್ಯ ವಸ್ತುಗಳ ಖರೀದಿಗೆ ಬಳಸಿ. ಅಗತ್ಯ ವಸ್ತುಗಳು ಅಂತ ಏನಂತೇಳಿ ದಿನಸಿ, ಮನೆ ಬಾಡಿಗೆ ಅಥವಾ ಮಕ್ಕಳ ಫೀಸು, ಈ ತರದ ಉದ್ದೇಶಗಳಿಗೆ ತುಂಬಾ ಅಗತ್ಯ ಅನ್ನುವಂಥ ಉದ್ದೇಶಗಳಿಗೆ ಬಳಸುವಂಥದ್ದು. ಮತ್ತೆ ಈಗ 30% ಗಳಿಕೆಯನ್ನ ಐಷಾರಾಮು ವಸ್ತುಗಳ ಖರೀದಿ, ಸಿನಿಮಾ ವೀಕ್ಷಣೆ, ಪ್ರವಾಸ ಮುಂತಾದ ಉದ್ದೇಶಗಳಿಗೆ ಖರ್ಚು ಮಾಡಿ ಅಂತ ಹೇಳಿದ್ರು. ಇನ್ನು 20% ಏನಿದೆ ಬಂದ ಆದಾಯದಲ್ಲಿ ಅದನ್ನ ನೀವು ಕಡ್ಡಾಯವಾಗಿ ಉಳಿಸಿ ಅಂತ. ಅಂದ್ರೆ 100 ರೂಪಾಯಿ ಬಂದ್ರೆ 50 ರೂಪಾಯಿನ ಅಗತ್ಯ ವಸ್ತುಗಳ ಖರೀದಿಗೆ ಬಳಸಿ, 30 ರೂಪಾಯಿಯನ್ನ ನೀವು ಲಕ್ಸುರಿ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳ ಈಡೇರಿಕೆಗೆ ಬಳಸ್ಕೊಳ್ಳಿ, ಇನ್ನು 20 ರೂಪಾಯಿನ ಕಡ್ಡಾಯವಾಗಿ ಉಳಿಸಿ ಅನ್ನುವಂಥದ್ದು ಈ ಸೂತ್ರ. ಇದನ್ನ ಅಮೆರಿಕದ ಮಧ್ಯಮ ವರ್ಗದ ಜನರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲಿಕ್ಕೆ ಬಳಸಿದಂತ ಸೂತ್ರ ಇದು. ಸೆನೆಟರ್
ಎಲಿಜಬೆತ್ ವಾರನ್ ಅನ್ನೋರು ಈ ಸೂತ್ರವನ್ನು ಪರಿಚಯ ಮಾಡಿದ್ರು. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಬಂದ ಆದಾಯದಲ್ಲಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಫಸ್ಟೇ ಗೊತ್ತುಪಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಕ್ಲಿಯರ್ ರೋಡ್ ಮ್ಯಾಪ್ ಇದೆ. ಆದರೆ ನನ್ನ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾರತದ ಕಾಂಟೆಕ್ಸ್ನಲ್ಲಿ ಬರೀ 20 ಭಾಗ ಉಳಿಸ್ತೀವಿ ಅಂದ್ರೆ ಸಾಕಾಗಲ್ಲ. ಬಂದ ಆದಾಯದಲ್ಲಿ ಆರಂಭಿಕ ಹಂತದಲ್ಲಿ ಈಗ 22, 23, 24, 25 ವರ್ಷದ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಬಂದ ಆದಾಯದಲ್ಲಿ ಮ್ಯಾಕ್ಸಿಮಮ್ ಉಳಿಸುವಂತ ಅವಕಾಶ ಅವನಿಗಿರುತ್ತೆ. ಯಾಕೆಂದ್ರೆ ಏನು ಕಮಿಟ್ಮೆಂಟ್ಸ್ ಇರಲ್ಲ. ತುಂಬಾ ರೇರ್ಲಿ ಕೆಲವರಿಗೆ ತಂದೆ ತಾಯಿಯ ಹಣಕಾಸಿನ ಅಗತ್ಯಗಳನ್ನ ಪೂರೈಸುವಂತ ಸಂದರ್ಭ ಇರುತ್ತೆ. ಬಹುತೇಕರಿಗೆ ಮದುವೆ ಆಗಿರಲ್ಲ, ಮಕ್ಕಳ ಜವಾಬ್ದಾರಿ ಇರಲ್ಲ. ಹಾಗಾಗಿ 30%, 35%, 40%, 50% ಉಳ್ಸಕ್ಕಾದ್ರೆ ಉಳಿಸಿ. ಯಾಕೆಂತ ಹೇಳಿದ್ರೆ ಆರಂಭಿಕ ಹಂತದಲ್ಲಿ ಹೆಚ್ಚು ಹಣವನ್ನು ಉಳಿಸಿದ್ರೆ ಹಣ ಬಹಳ ವೇಗವಾಗಿ ದೀರ್ಘಾವಧಿಯಲ್ಲಿ ಬೆಳೆಯೋಕೆ ಅವಕಾಶ ಆಗುತ್ತೆ. ಮತ್ತೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತೀನಿ. ಈಗ ವ್ಯಕ್ತಿಯೊಬ್ಬರ ಸಂಬಳ 40,000 ರೂಪಾಯಿ ಅಂತ ಹೇಳಿ ಅನ್ಕೊಳ್ಳೋಣ. ಈ 50-30-20 ಬಜೆಟಿಂಗ್ ಸೂತ್ರದ ಪ್ರಕಾರ ಶೇಷ ಆದಾಯದಲ್ಲಿ ಈ 40,000 ಆದಾಯದಲ್ಲಿ 20,000 ರೂಪಾಯಿಯನ್ನ ಊಟ, ವಸತಿ, ಪ್ರಯಾಣ ಈ ರೀತಿಯ ಅಗತ್ಯಗಳ ಮೇಲೆ ವೆಚ್ಚ ಮಾಡಬೇಕು. 12,000 ರೂಪಾಯಿಗಳನ್ನ ಪ್ರವಾಸ, ಪಾರ್ಟಿ, ಬ್ರಾಂಡೆಡ್ ಬಟ್ಟೆ ಖರೀದಿ, ದುಬಾರಿ ವಸ್ತುಗಳ ಖರೀದಿ ಅಂತ ಆಸೆಗಳ ಈಡೇರಿಕೆಗೆ ವಹಿಸಬೇಕು. ಇನ್ನುಳಿದ 8,000 ರೂಪಾಯಿಯನ್ನ ಕಡ್ಡಾಯವಾಗಿ ಹೂಡಿಕೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಆದ್ರೆ ಈ ನಿಯಮದ ಪ್ರಕಾರ 8,000 ಉಳಿತಾಯ ಮಾಡಿ ಹೂಡಿಕೆ ಮಾಡುವ ಬದಲು ಈ ಬ್ರಾಂಡೆಡ್ ಬಟ್ಟೆ ಖರೀದಿ, ಪಾರ್ಟಿ, ಪ್ರವಾಸ, ಐಷಾರಾಮಿ ವಸ್ತುಗಳ ಖರೀದಿ ಸೇರಿದಂತೆ ಈ ವಾಂಟ್ಸ್ ಅಂತ ಏನಿರುತ್ತೆ, ಆಸೆಗಳ ಈಡೇರಿಕೆ ಮೇಲೆ ಮಾಡುವಂಥ ಖರ್ಚನ್ನ ತಗ್ಸಿದ್ರೆ 12,000ರಿಂದ 13,000 ರೂಪಾಯಿ ತನಕ ನೀವು ಉಳಿತಾಯ ಮಾಡ್ಬೋದು. ಈ ರೀತಿಯ ಧೋರಣೆಯನ್ನ ಬೆಳೆಸ್ಕೊಂಡ್ರೆ ವೇಗವಾಗಿ ಸಂಪತ್ತನ್ನ ವೃದ್ಧಿಸ್ಕೋಬಹುದು, ಆರ್ಥಿಕವಾಗಿ ಸ್ವತಂತ್ರರಾಗಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಬಹುಶಃ ಈ ಲಾಸ್ಟಲ್ಲಿ ಹೇಳಿದ ಟೆಕ್ನಿಕನ್ನು ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಅಂತ ಅನ್ಸುತ್ತೆ, ಅವರವರ ಸ್ಯಾಲ್ರಿಗೆ ಅನುಗುಣವಾಗಿ. ಖಂಡಿತ ಅಲ್ವಾ? ಎಸ್. ಸೊ ಈ ಕೊನೆಯ ಸೂತ್ರ ಅಂತೂ ಸೂಪರ್ ಆಗಿದೆ. ಯಾಕೆಂತ ಹೇಳಿದ್ರೆ ಯಾವ ಕೆಟಗರಿಯವರು ಬೇಕಾದರೂ ತಮ್ಮ ಸ್ಯಾಲ್ರಿಗೆ ತಕ್ಕಂತೆ ಅದನ್ನು ಫಾಲೋ ಮಾಡ್ಬೋದು. ಹಾಗೆ ಫಾಲೋ ಮಾಡಿದರೆ ದೀರ್ಘಾವಧಿಯಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ. ಸೊ ಈ 4 ಹಣ ಉಳಿಸುವಂಥ ಟೆಕ್ನಿಕ್ ಅಥವಾ ಮ್ಯಾಜಿಕ್ ಸೂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗಿದ್ರೂ ಕೂಡ ಫೈನಲಿ ನಾನು ಕೇಳೋದು, ಸೊ ಉಳಿತಾಯ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ತಪ್ಪುಗಳಾಗ್ತವೆ. ಅದು ಯಾವ ತಪ್ಪುಗಳು, ಯಾವುದನ್ನು ಮಾಡಬಾರ್ದು, ಆಮೇಲೆ ಮುಖ್ಯವಾಗಿ ಗಮನದಲ್ಲಿ ಏನೇನು ಇಟ್ಕೊಳ್ಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ಕೆಲವು ಪಾಯಿಂಟ್ಸ್ ಅನ್ನ ನಮ್ಮ ವೀಕ್ಷಕರ ಗಮನಕ್ಕೆ ತರ್ತೀನಿ. ಶೇಷ, ಯಾವತ್ತು ಯೋಜಿತವಲ್ಲದ ಉದ್ದೇಶಗಳಿಗೆ ಖರ್ಚು ಮಾಡಿದರೆ ಉಳಿತಾಯ ಕಷ್ಟ ಆಗುತ್ತೆ. ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಬಂದಾಗ ಉಳಿತಾಯ ಕಷ್ಟ ಆಗುತ್ತೆ. ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾವುದೇ ಖರೀದಿ ಮಾಡುವ ಮುನ್ನ ಒಂದು ಪಟ್ಟಿ ಮಾಡಿಕೊಂಡು ಮುಂದುವರಿರಿ. 3ನೇದು, ದುಬಾರಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ಸಿದ್ರೆ ಆ ನಿರ್ಧಾರವನ್ನ 48 ಗಂಟೆಗಳ ಕಾಲ ಮುಂದೂಡಿ. ಆ ನಂತರವೂ ಕೊಳ್ಳಬೇಕು, ಆ ವಸ್ತುನ ತಗೋಬೇಕು ಅಂತ ಅನ್ಸಿದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೋಡಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಿ. ಡಿಸ್ಕೌಂಟ್ಗಳ ಬೆಲೆಗೆ ಬೀಳಬೇಡಿ. ಯಾವುದೋ ಅಗತ್ಯವೋ ಅದನ್ನ ಖರೀದಿ ಮಾಡಿ. ಈಗ ಎಷ್ಟೋ ಸತಿ ಏನಾಗುತ್ತೆ, 5,000 ರೂಪಾಯಿ ವರ್ತ್ ಡ್ರೆಸ್ ಖರೀದಿ ಮಾಡಿದ್ರೆ ನಿಮ್ಗೆ 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಅಂತ. ನಿಮಗೆ ಬೇಕಾಗಿರೋದು ಒಂದು ಬಟ್ಟೆ, ನೀವು ಒಂದು ಬಟ್ಟೆ ಖರೀದಿ ಮಾಡಕ್ ಹೋಗಿ 5,000 ರೂಪಾಯಿ ಖರ್ಚು ಮಾಡ್ತೀರಿ. ನಿಮ್ಗೆ ಸಿಗೋ ಡಿಸ್ಕೌಂಟ್ ಎಷ್ಟು? 1,000 ರೂಪಾಯಿ ಅಷ್ಟೇ. ನಿಮ್ಗೆ ಅಗತ್ಯ ಇದೆಯಾ ಅದು? ನೀವು ಒಂದು ಬಟ್ಟೆ ಖರೀದಿ ಮಾಡಕ್ ಹೋಗಿ 5 ಬಟ್ಟೆ ಖರೀದಿ ಮಾಡ್ತೀರಿ, ಅದು ಅವನಿಗೆ ಲಾಭ ಆಗುತ್ತೆ, ನಿಮ್ಗಲ್ಲ. ಮತ್ತೆ ಬರೀ ಉಳಿತಾಯದ ಟ್ರ್ಯಾಕರ್ಗಳನ್ನು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಸಲಿ ಉಳಿತಾಯದಿಂದ ಮಾತ್ರ ನಿಮಗೆ ಪ್ರಯೋಜನ ಆಗುತ್ತೆ. ತುಂಬ ಜನ ಎಷ್ಟು ಉಳಿಸ್ತಿದ್ದೀನಿ ಅಂತ ಒಂದು ಟ್ರ್ಯಾಕರ್ ಮೇಂಟೈನ್ ಮಾಡ್ತಾರೆ. ಎಷ್ಟು ಉಳಿಸ್ತಿದ್ದೀನಿ ಅನ್ನೋದನ್ನ ಮೇಂಟೈನ್ ಮಾಡೋದ್ರಿಂದ ದುಡ್ಡು ಜಾಸ್ತಿ ಆಗಲ್ಲ. ನೀವು ಉಳಿತಾಯ ಅಸಲಿಯಾಗಿ ಮಾಡಬೇಕು, ರಿಯಲ್ ಆಗಿ ಸೇವಿಂಗ್ಸ್ ಮಾಡಬೇಕು, ಅವಾಗ ಮಾತ್ರ ದುಡ್ಡು ಬೆಳೆಯುತ್ತೆ. ಬಡ ಬರ್ದಿಟ್ಕೊಂಡ್ರೆ ಸಾಲದು ಅಂತ ಮಾಡಬೇಕು. ಬರೀ ಏನಂತ ಹೇಳಿದ್ರೆ ಪೇಪರ್ ಟೈಗರ್ ಆದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ. ಉಳಿತಾಯ ಮಾಡುವಾಗ ಏನೇನು ಗಮನಿಸ್ಕೋಬೇಕು? ಉಳಿತಾಯ ಅಂದ್ರೆ ಇವತ್ತಿನ ಸಂಭ್ರಮ ಮತ್ತು ನಾಳಿನ ನೆಮ್ಮದಿಯ ನಡುವಿನ ಆಯ್ಕೆ. ಇವತ್ತು ಮೋಜು ಮಸ್ತಿ ಮಾಡಿ ಖರ್ಚು ಮಾಡಿಬಿಡ್ಬೋದು. ನಾಳೆ ಅಂತ ಆಲೋಚನೆ ಮಾಡಿದಾಗ ಉಳಿತಾಯ ಅನ್ನೋದು ಒಂದು ನೆಮ್ಮದಿ ಕೊಡುತ್ತೆ. ನಾಳಿನ ನೆಮ್ಮದಿ ಬೇಡ ಅಂತ ಹೇಳಿದ್ರೆ ಖರ್ಚು ಮಾಡ್ಬೋದು. ನೆಮ್ಮದಿಯ ನಾಳೆ ಯಾರಿಗೆ ಬೇಕು ಅನ್ನೋರು ಉಳಿತಾಯ ಮಾಡಲೇಬೇಕು. ಉಳಿತಾಯ ಮಾಡಲು ದೊಡ್ಡ ಮೊತ್ತ ಬೇಕಂತಿಲ್ಲ. ತಿಂಗಳಿಗೆ 3-4 ಸಾವಿರದಿಂದ ಆರಂಭಿಸಿ ಕ್ರಮೇಣ ಹೂಡಿಕೆ ಮೊತ್ತ ಹೆಚ್ಚಿಸ್ತಾ ಸಾಗಿದ್ರು ಉಳಿತಾಯ ಬೆಳೆಯುತ್ತೆ. ಬರೀ 3-4 ಸಾವಿರ ಅಂತನೂ ಅಲ್ಲ,
₹100 ₹500 ಕೂಡ ಮ್ಯೂಚುವಲ್ ಫಂಡ್ SIPಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಇವತ್ತು ವ್ಯವಸ್ಥೆ ಇದೆ. ಉಳಿತಾಯ ಮಾಡುವ ಮನಸ್ಸಿರಬೇಕು ಅಷ್ಟೇ. ಉಳಿತಾಯಕ್ಕೆ ಪ್ರಥಮ ಹೆಜ್ಜೆ ಬಜೆಟಿಂಗು. ಇದನ್ನು ಸರಿಯಾಗಿ ಮಾಡಿದರೆ ಹೂಡಿಕೆ ತುಂಬ ಸಲೀಸು. ಯಾರೋ ಹೇಳಿದ ಶೈಲಿಯಲ್ಲಿ ಬಜೆಟಿಂಗ್ ಮಾಡಲು ಹೋಗಬೇಡಿ. ನಿಮ್ಮ ಆರ್ಥಿಕ ಸ್ಥಿತಿಗತಿ ಅರಿತು ಅದಕ್ಕೆ ತಕ್ಕಂತೆ ನಿಮ್ಮ ಬಜೆಟಿಂಗನ್ನು ಮಾಡಿ. ನಾವೀಗೇನು 4 ಸೂತ್ರ ಹೇಳಿದ್ದೀವಲ್ಲ ಶೇಷ, ಇದರ ಒಟ್ಟು ಸಾರಾಂಶ ಏನು ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಸಂದರ್ಭಗಳನ್ನು, ಬೇರೆ ಬೇರೆ ಸಿನಾರಿಯೋಗಳನ್ನು ನಿಮಗೆ ತೋರಿಸಿದ್ದೀವಿ. ನಿಮ್ಮದೇ ಆದಂಥ ಆರ್ಥಿಕ ಏರಿಳಿತಗಳಿರ್ತವೆ, ನಿಮ್ಮದೇ ಆದಂಥ ಆದಾಯದ ಸಮಸ್ಯೆಗಳಿರ್ತವೆ, ಅಥವಾ ನಿಮ್ಮದೇ ಆದಂಥ ಮೀರಿದ ಆದಾಯ ಇರುತ್ತೆ. ಇದು ಯಾವ ಥಿಯರಿನೂ ನಿಮ್ಗೆ ಅಪ್ಲೈ ಆಗದೆ ಇರ್ಬೋದು. ನೀವೊಂದು 1 ಲಕ್ಷನ ಹಿಂಗೆ ಖರ್ಚು ಮಾಡೋ ಸಂದರ್ಭ ಇರ್ಬೋದು. ಕೆಲವರಿಗೆ 1 ಲಕ್ಷ ಅನ್ನೋದು 1 ವರ್ಷದ ಆದಾಯ ಇರ್ಬೋದು. ಸೊ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಈ ಚೌಕಟ್ಟು ಎಲ್ಲರಿಗೂ ಅನ್ವಯಿಸುತ್ತೆ. ನಿಮಗೆ ಯಾವ ಚೌಕಟ್ಟು ಬೇಕೋ, ನಿಮ್ಮ ಜೀವನಕ್ಕೆ ಯಾವುದು ಹೆಚ್ಚು ಅನ್ವಯ ಆಗುತ್ತೋ ಅದನ್ನ ಬಳಸ್ಕೊಳ್ಳಿ. ಈಗ ಹೆಂಗೆ ಒಂದು ಬಟ್ಟೆ ಒಂದು ಶೂ ಎಲ್ಲರಿಗೂ ಹೊಂದಾಣಿಕೆ ಆಗೋದಿಲ್ವೋ, ಅದೇ ರೀತಿ ಈ ಫಿನಾನ್ಷಿಯಲ್ ಸೂತ್ರಗಳು ಕೂಡ ಎಲ್ಲರಿಗೂ ಸರಿ ಹೊಂದುವುದಿಲ್ಲ. ಅವರವರ ವ್ಯಕ್ತಿಗತ ತೀರ್ಮಾನಗಳು, ನಿರ್ಧಾರಗಳು, ವ್ಯಕ್ತಿಗತ ಸಮಸ್ಯೆಗಳು ಇದೆಲ್ಲವನ್ನ ಒಳಗೊಂಡು ಒಂದು ಚೌಕಟ್ಟನ್ನು ಅವರೇ ಹಾಕೋಬೇಕಾಗುತ್ತೆ ಅನ್ನೋದು ನಮ್ಮ ಒಟ್ಟು ಡಿಸ್ಕಷನ್ನ ತಾತ್ಪರ್ಯ ಶೇಷ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಹೇಗೆ ದುಡ್ಡು ಉಳಿಸೋದು, ಹಾಗೆ ಬಂದ ದುಡ್ಡು ಈಗ ಖರ್ಚಾಗುತ್ತೆ ಅಂತ ಹೇಳುವಂಥವ್ರಿಗೆ ಈ 4 ಸೂತ್ರಗಳಲ್ಲಿ ಒಂದನ್ನು ಫಾಲೋ ಮಾಡಿದರೆ ಸಾಕು, ಡೆಫಿನೆಟ್ಲಿ ಅವರು ದುಡ್ಡನ್ನು ಉಳಿಸೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ದುಡ್ಡನ್ನು ಉಳಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 4 ಮ್ಯಾಜಿಕ್ ಸೂತ್ರಗಳನ್ನು ಶರತ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ 4 ಸೂತ್ರಗಳಲ್ಲಿ ಒಂದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೂ ಸಾಕು, ನೀವು ದುಡ್ಡು ಉಳಿತಾ ಇಲ್ಲ ಅಂತ ಹೇಳುವಂಥ ಕಂಪ್ಲೇಂಟನ್ನು ಡೆಫಿನೆಟ್ಲಿ ಮಾಡೋದಕ್ಕೆ ಹೋಗಲ್ಲ. ಆದಷ್ಟು ದುಡ್ಡನ್ನು ಉಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.